ನಮಸ್ಕಾರ. ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಾಕ್ಯವು ಜ್ಞಾನ ಮತ್ತು ಶಕ್ತಿಯ ಸಂಬಂಧವನ್ನು ಕುರಿತಾದ ಗಾಢ ಅರ್ಥವನ್ನು ಹೊಂದಿದೆ. ಈ ವಾಕ್ಯದಲ್ಲಿ ಹೇಳಬೇಕಾದ ಸಂಗತಿಗಳನ್ನು ಹಂತ ಹಂತವಾಗಿ ವಿವರಿಸಬಹುದು. ಎಲ್ಲ ಬಲ್ಲವರಿಲ್ಲ. ಈ ಭಾಗದಲ್ಲಿ ಎಲ್ಲ ಅಂದರೆ ಎಲ್ಲರಿಗೂ ಎಂದು ಅರ್ಥಪಡಿಸಬಹುದು. ಬಲ್ಲವರಿಲ್ಲ ಎಂದರೆ ಆತನಿಗೆ ಅಥವಾ ವ್ಯಕ್ತಿಗೆ ಎಲ್ಲವನ್ನೂ ತಿಳಿದುಕೊಳ್ಳುವಷ್ಟು ಜ್ಞಾನವಿಲ್ಲ ಎಂದು ಹೇಳಲಾಗಿದೆ. ಈ ಭಾಗವು ಸಾಮಾನ್ಯವಾಗಿ ಜ್ಞಾನವಿಲ್ಲದವರನ್ನು ಸೂಚಿಸುತ್ತದೆ. ಬಲ್ಲವರು ಬಹಳಿಲ್ಲ. ಬಲ್ಲವರು ಎಂದರೆ ಜ್ಞಾನವನ್ನು ಹೊಂದಿರುವವರು. ಬಹಳಿಲ್ಲ ಎಂದರೆ ಇಂತಹವರು ಕಡಿಮೆಯಾದವರು ಎಂದು ಹೇಳಲಾಗಿದೆ. ಅಂದರೆ ಎಲ್ಲಾ ಜನರಿಗೆ ಜ್ಞಾನವಿರುವುದು ಅತ್ಯಂತ ಅಪರೂಪವಾದದ್ದು. ಬಲ್ಲಿದರು ಇದ್ದು ಬಲವಿಲ್ಲ. ಬಲ್ಲಿದರು ಎಂದರೆ ಜ್ಞಾನವನ್ನು ಹೊಂದಿದವರು. ಬಲವಿಲ್ಲ ಎಂದರೆ ಅವರಲ್ಲಿ ಶಕ್ತಿ ಅಥವಾ ಸಾಮರ್ಥ್ಯವಿಲ್ಲ ಎಂದು ಹೇಳಲಾಗಿದೆ. ಇದು ನಿಷ್ಕಲ್ಮಶವಾದ ಜ್ಞಾನ ಅಥವಾ ಅವಧಿಯ ಅನುಭವವಿಲ್ಲದ ಜ್ಞಾನವನ್ನು ಹೊಂದಿದವರು ಕೆಲಸ ಮಾಡಲು ಅಥವಾ ಸಾಧನೆ ಮಾಡಲು ವಿಫಲರಾಗುತ್ತಾರೆ ಎಂದು ಸೂಚಿಸುತ್ತದೆ. ಸಾಹಿತ್ಯವೆಲ್ಲರಿಗೂ ಇಲ್ಲ. ಸಾಹಿತ್ಯ ಎಂದರೆ ಸಾಹಿತ್ಯ ಅಥವಾ ಕಲೆಯ ಪ್ರತಿಷ್ಠಿತ ಕ್ಷೇತ್ರ. ವೆಲ್ಲರಿಗೂ ಇಲ್ಲ ಎಂದರೆ ಉತ್ತಮ ಸಾಹಿತ್ಯವು ಎಲ್ಲರಿಗೂ ಲಭ್ಯವಿಲ್ಲ ಅಥವಾ ಅದಕ್ಕೆ ಸಂಬಂಧಿಸಿದ ಗುರಿ, ಪ್ರಮಾಣ ಇತರರಿಗೆ ಅರ್ಥವಾಗುವುದಿಲ್ಲ ಎಂದು ಹೇಳಬಹುದು. ಸರ್ವಜ್ಞ ಇದರ ಅರ್ಥ ಎಲ್ಲವನ್ನೂ ತಿಳಿಯುವ ಅಥವಾ ಜ್ಞಾನವನ್ನು ಸಂಪೂರ್ಣವಾಗಿ ಹೊಂದಿದ ಎನ್ನಬಹುದು. ಸಾರಾಂಶವಾಗಿ ಈ ವಾಕ್ಯವು ಜ್ಞಾನ, ಶಕ್ತಿ, ಸಾಧನೆ ಮತ್ತು ಸಾಹಿತ್ಯದ ಬಗ್ಗೆ ಸಾಕಷ್ಟು ಸಮರ್ಥನೆ ನೀಡುತ್ತಿದೆ. ಇದು ಹೇಳಲು ಪ್ರಯತ್ನಿಸುತ್ತದೆ, ಸತ್ಯಜ್ಞಾನವು ಕೇವಲ ತಿಳಿವಳಿಕೆಯನ್ನು ಮಾತ್ರ ನೀಡುವುದಿಲ್ಲ, ಆದರೆ ಆ ಜ್ಞಾನವನ್ನು ಬಳಸುವ ಶಕ್ತಿ ಮತ್ತು ಸಾಮರ್ಥ್ಯವೂ ಅಗತ್ಯವಿದೆ.